ಹಲೋ ಬ್ರದರ್ಸ್, ಎಸೆಂಟಿಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಸ್ವಾಗತ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ನಿಮಗೆ ಒಳ್ಳೆ ವೇಕೆನ್ಸಿ ಕರೆದಿದ್ದಾನೆ. RRB ಇಂದ NTPC ಪೋಸ್ಟ್ ನೇಮ್ NTPC ಸ್ಟೇಷನ್ ಮಾಸ್ಟರ್ ಮತ್ತು ಕ್ಲರ್ಕ್ ಅಂಡ್ ಅದರ್. ನಿಮ್ಗೆ ಪೋಸ್ಟ್ ಬಂದು 8,850 ಪೋಸ್ಟ್ ಇವೆ. ಗ್ರಾಜುಯೇಟ್ ಲೆವೆಲ್ ಅಲ್ಲಿ 5,000, NTPC ಅನ್ ಗ್ರಾಜುಯೇಟ್ ಲೆವೆಲ್ ಅಲ್ಲಿ 3,050 ಪೋಸ್ಟ್. ನಿಮಗೆ ಪೇ ಸ್ಕೇಲ್ ಬಂದು 19,000ದಿಂದ 9,900ರಿಂದ 35,400. ಅದೇ ಕ್ವಾಲಿಫಿಕೇಶನ್ ಬಂದು ಗ್ರಾಜುಯೇಟ್, ಅಂಡರ್ ಗ್ರಾಜುಯೇಟ್ ಮತ್ತೆ PUC ಆಗಿರ್ಬೇಕು. ನಮಗೆ ಅಪ್ಲೈ ಸ್ಟಾರ್ಟ್ ಡೇಟ್ ಯಾವಾಗ ಆಗುತ್ತಂದ್ರೆ 21 ಅಕ್ಟೋಬರ್ 2025ರಿಂದ. ನಿಮಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ 20 ನವೆಂಬರ್ 2025ಗೆ ಎಂಡ್ ಆಗುತ್ತೆ. ಅಷ್ಟೊಳಗೆ ಅಪ್ಲಿಕೇಶನ್ ಹಾಕಿ. ಮತ್ತೆ ಅಂಡರ್ ಗ್ರಾಜುಯೇಟ್ ಲೆವೆಲ್ ಒಳಲ್ಲಿ 28 ಅಕ್ಟೋಬರ್ 2025ರಲ್ಲಿ ಸ್ಟಾರ್ಟ್ ಆಗಿ ಎಂಡ್ ಡೇಟು 27 ನವೆಂಬರ್ 2025ಗೆ ಕ್ಲೋಸ್ ಆಗುತ್ತೆ. ನಿಮಗೆ ಆಫೀಷಿಯಲ್ ವೆಬ್ಸೈಟ್ ಬೇಕಂದ್ರೆ rrbcdg.government.in. ನಿಮಗೆ ಯಾವ ಪೋಸ್ಟಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಹೇಳ್ತೀನಿ. ಸೆಷನ್ ಮಾಸ್ಟರ್ಗೆ 615 ಪೋಸ್ಟ್, ಮತ್ತೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ 3,423, ಟ್ರಾಫಿಕ್ ಅಸಿಸ್ಟೆಂಟ್ ಮೆಟ್ರೋ ರೈಲ್ವೆ 59, ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಬಂದು 161, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ 921, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 638. ಟೋಟಲ್ 5,817 ಪೋಸ್ಟ್ ಕರೆದಿದ್ದಾನೆ. ಇದು ಗ್ರಾಜುಯೇಟ್ ಲೆವೆಲ್ ಅಲ್ಲಿ. ಅನ್ ಗ್ರಾಜುಯೇಟ್ ಲೆವೆಲ್ ಅಲ್ಲಿ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 163 ಪೋಸ್ಟ್, ಮತ್ತೆ ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ 394 ಪೋಸ್ಟ್ ಕರೆದಿದ್ದಾನೆ. ಟ್ರೈನ್ಸ್ ಕ್ಲರ್ಕ್ 77, ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ 2,424 ಪೋಸ್ಟ್. ಟೋಟಲ್ 3,058 ಅನ್ ಗ್ರಾಜುಯೇಟ್ ಲೆವೆಲ್ ಅಲ್ಲಿ ಪೋಸ್ಟ್ ಕರೆದಿದ್ದಾನೆ. NTPC ಗ್ರಾಜುಯೇಟ್ ಲೆವೆಲ್ ನಿಮಗೆ ಏಜ್ ಬಂದು 18, ಏಜ್ ಲಿಮಿಟ್ 18ರಿಂದ 36 ಏಜ್ ವರೆಗೆ NTPC ಗ್ರಾಜುಯೇಟ್ ಲೆವೆಲ್ ಇದೆ. NTPC ಅನ್ ಗ್ರಾಜುಯೇಟ್ ಲೆವೆಲ್ ನಿಮಗೆ PUC ಆಗಿರಬೇಕು. ಏಜ್ ಬಂದು 18ರಿಂದ 33 ವಯಸ್ಸು ನಿಮಗೆ ಲಿಮಿಟ್ ಇದೆ. ಮತ್ತೆ ಏಜ್ ರಿಡಕ್ಷನ್ ಒಂದು ಅಪ್ಲಿಕೇಬಲ್ ಆಸ್ ರೂಲ್ಸ್ ಪ್ರಕಾರ ನಿಮಗೆ ಏಜ್ ರಿಡಕ್ಷನ್ ಇದೆ. ಎಲಿಜಿಬಿಲಿಟಿ ಗ್ರಾಜುಯೇಟ್ ಲೆವೆಲ್, ಗ್ರಾಜುಯೇಟ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಈಕ್ವಲೆಂಟ್. ಅನ್ ಗ್ರಾಜುಯೇಟ್ ಲೆವೆಲ್ ಅಲ್ಲಿ PUC ಪಾಸ್ ಆಗಿರಬೇಕು. ನಿಮಗೆ ಇದ್ರ ಅಪ್ಲಿಕೇಶನ್ ಫೀ ಬಂದು ಜನರಲ್ ಮತ್ತು OBC EWS ಕ್ಯಾಂಡಿಡೇಟ್ಸ್ಗೆ 500 ರೂಪಾಯಿ ಫೀ ಇರುತ್ತೆ. ಮತ್ತೆ SC ST PWD ಫಿಮೇಲ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ 250 ಫೀ ಚಲನ್ ಇರುತ್ತೆ. ಆಮೇಲೆ ಫೀ ಚಲನ್ ಕಟ್ಬಹುದು. NTPC ವೇಕೆನ್ಸಿ ನೋಟಿಫಿಕೇಶನ್ ರಿಲೀಸ್ ಆಗಿದ್ದು 23 ಸೆಪ್ಟೆಂಬರ್ 2025ರಲ್ಲಿ. ಮತ್ತೆ ನಿಮ್ಗೆ ನೋಟಿಸ್ ಬಂದು 29/9/2025ಗೆ ಇದಾಗುತ್ತೆ. ಮತ್ತೆ ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಬಂದು 21/10/2025ಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಎಂಡ್ ಡೇಟ್ ಬಂದು 27/11/2025ಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ.
ಅದರೊಳಗೆ ಅಪ್ಲಿಕೇಶನ್ ಹಾಕಿ ಎಸ್ ಎನ್ ಟೆಕ್ ಯೂಟ್ಯೂಬ್ ಚಾನಲ್